ರಸ್ತೆ ಮೇಲೆ ಪಾಪಿ ಪಾಕಿಸ್ತಾನದ ಧ್ವಜ. ಸಹಜ ಆಕ್ರೋಶ. ಅಮಾಯಕ ಭಾರತೀಯರ ಪ್ರಾಣವನ್ನ ತೆತ್ತ ಉಗ್ರಗಾಮಿಗಳನ್ನ ಪೋಷಿಸ್ತಾ ಇರುವ ಪಾಕಿಸ್ತಾನದ ಧ್ವಜವನ್ನ ಜನ ಓಡಾಡುವ, ವಾಹನಗಳು ಓಡಾಡುವ ರಸ್ತೆ ಮೇಲೆ ಸಾಲಾಗಿ ಅಂಟಿಸಿದ್ದಾರೆ. ಇದನ್ನ ಸ್ಥಳೀಯ ಪೊಲೀಸರು ತಕ್ಷಣಕ್ಕೆ ಬಂದು ತೆರವು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಹೋಗ್ತಾರೆ. ಓಂ ಪ್ರಕಾಶ್, ಒಬ್ಬ ಭಾರತೀಯನಾಗಿ ಸಹಜವಾಗಿ ಆಕ್ರೋಶ ಹುಟ್ಟುತ್ತೆ ಪಾಕಿಸ್ತಾನದ ವಿರುದ್ಧವಾಗಿ. ಆದ್ರೆ ಕೆಲವೊಂದಷ್ಟು ವಿಚಾರಗಳಲ್ಲಿ ನಾವು ಕಾನೂನನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಈ ರೀತಿ ಪಾಕಿಸ್ತಾನದ ಧ್ವಜವನ್ನ ರಸ್ತೆ ಮೇಲೆ ಹಾಕಿದವರು ಯಾರು, ಯಾವ ಕಾರಣಕ್ಕೆ, ಸದ್ಯ ಪೊಲೀಸರು ಏನ್ ಮಾಡ್ತಿದ್ದಾರೆ? ಹೊಸ ಸಂಪರ್ಕ ಸಾಧ್ಯವಾಗಿಲ್ಲ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ರನ್ನ ಮತ್ತೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡಲಾಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಲಬುರಗಿಯಲ್ಲಿ ನಡು ರಸ್ತೆಯಲ್ಲಿ ಪಾಪಿ ಪಾಕಿಸ್ತಾನದ ಧ್ವಜ. ರಸ್ತೆಯುದ್ದಕ್ಕೂ ಕೂಡ ಪಾಕಿಸ್ತಾನದ ಧ್ವಜವನ್ನ ಅಂಟಿಸಿದ್ರು. ಅದನ್ನಿದೀಗ ಪೊಲೀಸರು ತೆರವುಗೊಳಿಸಿದ್ದಾರೆ. ಜನ ಪಾಕಿಸ್ತಾನದ ಧ್ವಜವನ್ನ ತುಳ್ಕೊಂಡು ಓಡಾಡ್ಲಿ, ವಾಹನಗಳು ಅದ್ರ ಮೇಲೆ ಹೋಗ್ಲಿ ಅಂತ ಹೇಳಿ ಆ ಧ್ವಜವನ್ನ ರಸ್ತೆ ಮೇಲೆ ಹಾಕಲಾಗಿತ್ತು. ಭಾರತೀಯರ ಮನಸ್ಸಿನಲ್ಲಿರ್ತಕ್ಕಂಥ ಆಕ್ರೋಶ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಕೂಡ ಸಾಕ್ಷಿಯಾಗ್ತಾ ಇದೆ. ನಿಯಮದ ಅನುಸಾರ ಯಾವುದೇ ದೇಶದ ಧ್ವಜವಾದರೂ ಕೂಡ ಅದಕ್ಕೆ ಸಲ್ಲಬೇಕಾದ ಗೌರವ ಸಲ್ಲಿಸಲೇಬೇಕು. ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ಇದೀಗ ಪೊಲೀಸರು ಆ ಧ್ವಜ ಅಂಟಿಸಿದ ಜಾಗದಿಂದ ಅದನ್ನ ತೆರವುಗೊಳಿಸಿದ್ದಾರೆ. ಧ್ವಜ ಇದ್ದ ಸಂದರ್ಭದ ದೃಶ್ಯ ಹಾಗೆ ಅದನ್ನ ತೆರವುಗೊಳಿಸಿದ ನಂತರದ ದೃಶ್ಯ ಎರಡನ್ನೂ ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀವಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಇದ್ರು. ಓಂ ಪ್ರಕಾಶ್, ಯಾರು ಪಾಕಿಸ್ತಾನದ ಧ್ವಜವನ್ನ ಅಲ್ಲ ಅಂಟಿಸದ್ದು, ಯಾವ ಕಾರಣಕ್ಕೆ, ಏನ್ ಮಾಹಿತಿ ಸಿಗ್ತಾ ಇದೆ? ರಸ್ತೆ ಮೇಲೆ ಪಾಪಿ ಪಾಕಿಸ್ತಾನದ ಧ್ವಜ. ಸಹಜ ಆಕ್ರೋಶ. ಅಮಾಯಕ ಭಾರತೀಯರ ಪ್ರಾಣವನ್ನ ತೆತ್ತ ಉಗ್ರಗಾಮಿಗಳನ್ನ ಪೋಷಿಸ್ತಾ ಇರುವ ಪಾಕಿಸ್ತಾನದ ಧ್ವಜವನ್ನ ಜನ ಓಡಾಡುವ, ವಾಹನಗಳು ಓಡಾಡುವ ರಸ್ತೆ ಮೇಲೆ ಸಾಲಾಗಿ ಅಂಟಿಸಿದ್ದಾರೆ. ಇದನ್ನ ಸ್ಥಳೀಯ ಪೊಲೀಸರು ತಕ್ಷಣಕ್ಕೆ ಬಂದು ತೆರವು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಹೋಗ್ತಾರೆ. ಓಂ ಪ್ರಕಾಶ್, ಒಬ್ಬ ಭಾರತೀಯನಾಗಿ ಸಹಜವಾಗಿ ಆಕ್ರೋಶ ಹುಟ್ಟುತ್ತೆ ಪಾಕಿಸ್ತಾನದ ವಿರುದ್ಧವಾಗಿ. ಆದ್ರೆ ಕೆಲವೊಂದಷ್ಟು ವಿಚಾರಗಳಲ್ಲಿ ನಾವು ಕಾನೂನನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಈ ರೀತಿ ಪಾಕಿಸ್ತಾನದ ಧ್ವಜವನ್ನ ರಸ್ತೆ ಮೇಲೆ ಹಾಕಿದವರು ಯಾರು, ಯಾವ ಕಾರಣಕ್ಕೆ, ಸದ್ಯ ಪೊಲೀಸರು ಏನ್ ಮಾಡ್ತಿದ್ದಾರೆ? ಹೊಸ ಸಂಪರ್ಕ ಸಾಧ್ಯವಾಗಿಲ್ಲ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ರನ್ನ ಮತ್ತೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡಲಾಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಲಬುರಗಿಯಲ್ಲಿ ನಡು ರಸ್ತೆಯಲ್ಲಿ ಪಾಪಿ ಪಾಕಿಸ್ತಾನದ ಧ್ವಜ. ರಸ್ತೆಯುದ್ದಕ್ಕೂ ಕೂಡ ಪಾಕಿಸ್ತಾನದ ಧ್ವಜವನ್ನ ಅಂಟಿಸಿದ್ರು. ಅದನ್ನಿದೀಗ ಪೊಲೀಸರು ತೆರವುಗೊಳಿಸಿದ್ದಾರೆ. ಜನ ಪಾಕಿಸ್ತಾನದ ಧ್ವಜವನ್ನ ತುಳ್ಕೊಂಡು ಓಡಾಡ್ಲಿ, ವಾಹನಗಳು ಅದ್ರ ಮೇಲೆ ಹೋಗ್ಲಿ ಅಂತ ಹೇಳಿ ಆ ಧ್ವಜವನ್ನ ರಸ್ತೆ ಮೇಲೆ ಹಾಕಲಾಗಿತ್ತು. ಭಾರತೀಯರ ಮನಸ್ಸಿನಲ್ಲಿರ್ತಕ್ಕಂಥ ಆಕ್ರೋಶ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಕೂಡ ಸಾಕ್ಷಿಯಾಗ್ತಾ ಇದೆ. ನಿಯಮದ ಅನುಸಾರ
ಯಾವುದೇ ದೇಶದ ಧ್ವಜವಾದರೂ ಕೂಡ ಅದಕ್ಕೆ ಸಲ್ಲಬೇಕಾದ ಗೌರವ ಸಲ್ಲಿಸಲೇಬೇಕು. ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ಇದೀಗ ಪೊಲೀಸರು ಆ ಧ್ವಜ ಅಂಟಿಸದ ಜಾಗದಿಂದ ಅದನ್ನ ತೆರವುಗೊಳಿಸಿದ್ದಾರೆ. ಧ್ವಜ ಇದ್ದ ಸಂದರ್ಭದ ದೃಶ್ಯ ಹಾಗೆ ಅದನ್ನ ತೆರವುಗೊಳಿಸಿದ ನಂತರದ ದೃಶ್ಯ ಎರಡನ್ನೂ ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀವಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಇದ್ರು. ಓಂ ಪ್ರಕಾಶ್, ಯಾರು ಪಾಕಿಸ್ತಾನದ ಧ್ವಜವನ್ನ ಅಲ್ಲ ಅಂಟಿಸದ್ದು, ಯಾವ ಕಾರಣಕ್ಕೆ, ಏನ್ ಮಾಹಿತಿ ಸಿಗ್ತಾ ಇದೆ? ರಸ್ತೆ ಮೇಲೆ ಪಾಪಿ ಪಾಕಿಸ್ತಾನದ ಧ್ವಜ, ಸಹಜ ಆಕ್ರೋಶ, ಅಮಾಯಕ ಭಾರತೀಯರ ಪ್ರಾಣವನ್ನ ತೆತ್ತ ಉಗ್ರಗಾಮಿಗಳನ್ನ ಪೋಷಿಸ್ತಾ ಇರುವ ಪಾಕಿಸ್ತಾನದ ಧ್ವಜವನ್ನ ಜನ ಓಡಾಡುವ, ವಾಹನಗಳು ಓಡಾಡುವ ರಸ್ತೆ ಮೇಲೆ ಸಾಲಾಗಿ ಅಂಟಿಸಿದ್ದಾರೆ. ಇದನ್ನ ಸ್ಥಳೀಯ ಪೊಲೀಸರು ತಕ್ಷಣಕ್ಕೆ ಬಂದು ತೆರವು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಹೋಗ್ತಾರೆ. ಓಂ ಪ್ರಕಾಶ್, ಒಬ್ಬ ಭಾರತೀಯನಾಗಿ ಸಹಜವಾಗಿ ಆಕ್ರೋಶ ಹುಟ್ಟುತ್ತೆ ಪಾಕಿಸ್ತಾನದ ವಿರುದ್ಧವಾಗಿ. ಆದ್ರೆ ಕೆಲವೊಂದಷ್ಟು ವಿಚಾರಗಳಲ್ಲಿ ನಾವು ಕಾನೂನನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಈ ರೀತಿ ಪಾಕಿಸ್ತಾನದ ಧ್ವಜವನ್ನ ರಸ್ತೆ ಮೇಲೆ ಹಾಕಿದವ್ರು ಯಾರು, ಯಾವ ಕಾರಣಕ್ಕೆ, ಸದ್ಯ ಪೊಲೀಸರು ಏನ್ ಮಾಡ್ತಿದ್ದಾರೆ? ಹೊಸ ಸಂಪರ್ಕ ಸಾಧ್ಯವಾಗಿಲ್ಲ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ರನ್ನ ಮತ್ತೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡಲಾಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಲಬುರಗಿಯಲ್ಲಿ ನಡು ರಸ್ತೆಯಲ್ಲಿ ಪಾಪಿ ಪಾಕಿಸ್ತಾನದ ಧ್ವಜ, ರಸ್ತೆಯುದ್ದಕ್ಕೂ ಕೂಡ ಪಾಕಿಸ್ತಾನದ ಧ್ವಜವನ್ನ ಅಂಟಿಸಿದ್ರು. ಅದನ್ನಿದೀಗ ಪೊಲೀಸರು ತೆರವುಗೊಳಿಸಿದ್ದಾರೆ. ಜನ ಪಾಕಿಸ್ತಾನದ ಧ್ವಜವನ್ನ ತುಳ್ಕೊಂಡು ಓಡಾಡ್ಲಿ, ವಾಹನಗಳು ಅದ್ರ ಮೇಲೆ ಹೋಗ್ಲಿ ಅಂತ ಹೇಳಿ ಆ ಧ್ವಜವನ್ನ ರಸ್ತೆ ಮೇಲೆ ಹಾಕಲಾಗಿತ್ತು. ಭಾರತೀಯರ ಮನಸ್ಸಿನಲ್ಲಿರ್ತಕ್ಕಂಥ ಆಕ್ರೋಶ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಕೂಡ ಸಾಕ್ಷಿಯಾಗ್ತಾ ಇದೆ. ನಿಯಮದ ಅನುಸಾರ ಯಾವುದೇ ದೇಶದ ಧ್ವಜವಾದರೂ ಕೂಡ ಅದಕ್ಕೆ ಸಲ್ಲಬೇಕಾದ ಗೌರವ ಸಲ್ಲಿಸಲೇಬೇಕು. ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ಇದೀಗ ಪೊಲೀಸರು ಆ ಧ್ವಜ ಅಂಟಿಸದ ಜಾಗದಿಂದ ಅದನ್ನ ತೆರವುಗೊಳಿಸಿದ್ದಾರೆ. ಧ್ವಜ ಇದ್ದ ಸಂದರ್ಭದ ದೃಶ್ಯ ಹಾಗೆ ಅದನ್ನ ತೆರವುಗೊಳಿಸಿದ ನಂತರದ ದೃಶ್ಯ